ಜೊತೆಗೆ ನಾವು ಕೆಲವೊಂದು ಸಿಂಪಲ್ ಆಗಿರುವಂಥ ಸಾಮಾನ್ಯ ಜ್ಞಾನ ಹೊಂದಿರುವಂಥ ಪ್ರಶ್ನೆಗಳ ಕೇಳ್ತೀನಿ. ಮಾತ್ರ ಕೈ ಎತ್ತಬೇಕು. ಗೊತ್ತಾಯ್ತಲ್ಲ? ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು? ಕನ್ನಡ. ಸೊ ನಮ್ಮ ರಾಜ್ಯ ನಾವಿರೋದು ಕರ್ನಾಟಕ. ಹಾಗೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮಾತಾಡಲೇಬೇಕಾಗಿರುವಂತಹ ಭಾಷೆ ಕನ್ನಡ. ಸೊ ಕೆಲವೊಂದು ಶಾಲೆಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆನ ಕಲೀಲೇಬೇಕಾಗುತ್ತೆ ನಾವು. ಆ ಕಾರಣದಿಂದ ವಿದ್ಯಾರ್ಥಿಗಳಾದ ನೀವೆಲ್ಲರೂ ಕೂಡ ಕನ್ನಡ ಭಾಷೆನ ಗಮನ ಇಟ್ಟು ಕಲಿತ್ರೆ ಅದೇನು ಅಷ್ಟು ಕಷ್ಟವಾದಂತಹ ಭಾಷೆ ಅಲ್ವೇ ಅಲ್ಲ. ಗೊತ್ತಾಯ್ತಲ್ಲ? ಸೊ ಫಸ್ಟು ಕನ್ನಡದಲ್ಲಿ ವರ್ಣಮಾಲೆ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಮೊದಲನೇದು ಸ್ವರಗಳು, ಯೋಗವಾಹಗಳು, ಮತ್ತೆ ವ್ಯಂಜನಗಳು. ಯಾರು ಮತ್ತೆ ಹೇಳ್ಬಾರ್ದು. ಓಕೆ, ಜಸ್ಟ್ ಕೇಳಿಸ್ಕೋಬೇಕು. ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ಸ್ವರಗಳು ಅಂದ್ರೆ ಆ ಇಂದ ಅವರೆಗಿನ ಅಕ್ಷರಗಳನ್ನ ಸ್ವರಗಳು ಅಂತ ಕರೆಯೋದು. ಹಾಗೆ ಯೋಗವಾಹಗಳು ಅಂದ್ರೆ ಕೇವಲ 2 ಅಕ್ಷರ, ಅಂ ಆಹ. ಗೊತ್ತಾಯ್ತಲ್ಲ? ಯೋಗವಾಹಗಳಲ್ಲಿ ಕೇವಲ 2 ಅಕ್ಷರ, ಅದು ಅಂ ಆಹ. ಇನ್ನು ವ್ಯಂಜನಗಳು ಅದರಲ್ಲಿ 2 ವಿಧ ಇದೆ. ಜಸ್ಟ್ ಇವಾಗ ಕಾಯಿಂದ ಲಾ ಹೊರಗಿನ ಅಕ್ಷರಗಳನ್ನ ಮಾತ್ರ ವ್ಯಂಜನಗಳು ಅಂತ ಇವನ್ ನೀವೆಲ್ಲ ಪುಟ್ಟ ವಿದ್ಯಾರ್ಥಿಗಳೆಲ್ಲ ಇಷ್ಟ ಕಲೀರಿ. ಆಕ್ಚುಲಿ ಹೇಳ್ಬೇಕಂದ್ರೆ ವ್ಯಂಜನಗಳಲ್ಲಿ 2 ವಿಧ ಇದೆ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಅರ್ಥ ಆಯ್ತಲ್ಲ? ಮುಂದೆ ಈ ದಿನದ ವಿಷಯವಾದ